ಪ್ರತಿಯೊಂದು ಹೋರಾಟಕ್ಕೆ ಒಂದು ರೂಪ ಕೊಡಲು ಎಂಎಂ ಕಲಬುರ್ಗಿ ಅವರ ಸಹಕಾರದಿಂದ ನಿಷ್ಠುರ ನಡೆಗಳೇ ಕಾರಣ. 1970ರಲ್ಲಿ 80ರ ದಶಕದಲ್ಲಿ ಕರ್ನಾಟಕ ದಲಿತ ಚಳವಳಿಗಳಿಗೆ ಒಂದು ಹೊಸ ಸ್ಪರ್ಶ ನೀಡಿದ ಸಂದರ್ಭದಲ್ಲಿ ನೋವುಂಡ ಜನತೆಗೆ ಧ್ವನಿಯಾಗಿ ಶೋಷಿತರ ಧ್ವನಿಗೆ ಒಂದು ಕಾಯಕಲ್ಪವನ್ನು ಒದಗಿಸಿದವರಲ್ಲಿ ಚಂಪಾ ಪ್ರಮುಖರು. ವೈದಿಕ ಶಾಹಿಯ ಶೋಷಣೆ, ಶ್ರೇಣೀಕೃತ ಜಾತಿ ವ್ಯವಸ್ಥೆಯ ತಾರತಮ್ಯಗಳ ವಿರುದ್ಧ ದಲಿತ ಸಮುದಾಯದವರಲ್ಲಿ ಶೋಷಿತ ವರ್ಗಗಳಲ್ಲಿ ಮೂಡಿದ ಪ್ರತಿರೋಧದ ಧ್ವನಿಗಳಿಗೆ ಸಂಕ್ರಮಣ ಪತ್ರಿಕೆ ಅಕ್ಷರದ ಮೂಲಕ ಧ್ವನಿಯಾದರೆ ಚಂಪಾ ವ್ಯಕ್ತಿಗತವಾಗಿ ಧ್ವನಿಯಾಗಿ ಮೂಡಿದ್ದರು. ಪ್ರಭುವೇ ಬೇಡುವೆ ಸನ್ಮತಿಯ, ಪಾರ್ವತಿ ತನಯ ಸದ್ಗುಣ ನಿಲಯ, ಪಾರ್ವತಿ ತನಯ ಸದ್ಗುಣ ನಿಲಯ, ಮಾಡುವೆ ವಂದನೆಯ ಪ್ರಭುವೇ ಬೇಡುವೆ ಸನ್ಮತಿಯ, ಪ್ರಭುವೇ ಬೇಡುವೆ ಸನ್ಮತಿಯ. ಜಯತು ಗಜಾನನ ಮೋಷಿಕ ವಾಹನ, ಮಾಡುವೆ ವಂದನೆ. ಪ್ರೀತಿಯನ್ನ ದ್ವೇಷದಿಂದ ಮಾಡಿದರೂ ಅದರ ಒಳಗೆ ಇರುವ ಒಂದು ವೈಚಾರಿಕತೆ ಅವರ ನಿಲುವುಗಳನ್ನು ಎತ್ತಿ ಹಿಡಿಯಲು ಸಹಾಯಕ ಎಂದು ಹೇಳಿದರು. ನಗರದ ಪಂಡಿತ ಪುಟ್ಟರಾಜ ಗವಾಯಿಗಳ ಕಲಾ ಪ್ರತಿಷ್ಠಾನ, ಸ್ನೇಹಿತರು ಶಿಕ್ಷಣ ಸಂಸ್ಥೆ ವತಿಯಿಂದ ರಂಗಾಯಣದ ಸಾಂಸ್ಕೃತಿಕ ಸಮುಚ್ಚಯದಲ್ಲಿ ಚಂಪಾ ನೆನಪು ಕಾರ್ಯಕ್ರಮದಲ್ಲಿ ಚಂಪಾ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ಮಾತನಾಡುತ್ತಾ, ಅವರು 82 ವರ್ಷ ಪೂರ್ತಿ ಮಾಡಿ 83ನೇ ವರ್ಷಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ನಿಧನ. ಅವರ 82 ವರ್ಷದಲ್ಲಿ ಸುಮಾರು 60 ವರ್ಷ ಅವರು ಈ ಥರ ಚಿಂತನ ಚಟುವಟಿಕೆ ಚಳವಳಿ ಆ ಥರದ ಚಟುವಟಿಕೆಯಲ್ಲಿ ನಿರಂತರವಾಗಿ ಭಾಗವಹಿಸ್ತಾರೆ. ಅಂದರೆ 1960ರಲ್ಲಿ 1939 ಅವರು ಹುಟ್ಟಿದ್ದು ಹತ್ತಿಮುತ್ತೂರು ತಾಲೂಕು, ಹತ್ತಿಮುತ್ತೂರು ಗ್ರಾಮ, ಹಾವೇರಿ ಹತ್ರ ಸವಣೂರು ತಾಲೂಕಿನ ಹತ್ತಿಮುತ್ತೂರು ಗ್ರಾಮದಲ್ಲಿ ಹುಟ್ಟಿದ್ದು ಕೃಷಿ ಕುಟುಂಬ. ಸೊ ಅದಾದಮೇಲೆ ಹಾವೇರಿಯಲ್ಲಿ ಮಾಧ್ಯಮಿಕ ಶಾಲೆ ಎಲ್ಲ ಅಭ್ಯಾಸ ಮಾಡಿ ಕಾಲೇಜ್ ಓದೋಕ್ಕೆ ಅವರು ಧಾರವಾಡಕ್ಕೆ ಬಂದರು. ಧಾರವಾಡದಲ್ಲಿ ಅವಾಗ ಕರ್ನಾಟಕ ಕಾಲೇಜು ಬಹಳ ಪ್ರಸಿದ್ಧವಾದಂಥ ಕಾಲೇಜು, ಅದೊಂದೇ ಕಾಲೇಜು. ಅವಾಗ ಆ ಕರ್ನಾಟಕ ಕಾಲೇಜಿನಲ್ಲಿ ಪದವಿ ಓದುವಾಗ ಅವರು ಎಲ್ಲ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿಕೊಂಡಿದ್ದು, ಒಂದೇ ಚಳವಳಿಗಳು ಜನಪರವಾಗಿರ್ತಕ್ಕಂಥ ಚಳವಳಿಗಳಿದ್ದಾಗ ಆ ಚಳವಳಿಗಳಲ್ಲಿ ಭಾಗವಹಿಸಿ ಅದಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥ ಕೆಲಸವನ್ನು ಚಂಪಾ ಅವರು ಮಾಡ್ತಾರೆ. ಬಿಜಾಪುರದ ಸರ್ಕಾರಿ ನೌಕರ ಭವನದಿಂದ ಪ್ರತಿಭಟನೆ ಮಾಡಿ ಲಿಟ್ರಲಿ ಅವ್ರನ್ನ ತಳ್ಳಿ ಮೆಟ್ಲು ಅಂತ ಬಿಡ್ತಾನೆ ಕೆಳಗಡೆ ನಿಂತರು. ಅದಾದಮೇಲೆ ಅಲ್ಲಿಂದ ಅವರು ಆ ಸಮಿತಿ ವಾಪಸ್, ಇದೆಲ್ಲವನ್ನು ಆರ್ಗನೈಸ್ ಮಾಡಿದ್ದು ಚಂದ್ರಶೇಖರ್. ಆ ಸಮಿತಿ ವಾಪಸ್ ಹೋಗಿ ಕನ್ನಡ ನಾಡಿನಲ್ಲಿ ಬಂದಿರತಕ್ಕಂಥ ಈ ಪ್ರತಿಭಟನೆಯನ್ನು ಗಮನಿಸಿ ವಿ ಕೆ ಗೋಕಾಕ್ ಅವರು ಸಂಸ್ಕೃತ ಸ್ಥಾನಮಾನ ಏನಿರಬೇಕು ಅಂತ ವರದಿ ಕೊಡಲಿಲ್ಲ. ಕನ್ನಡದ ಸ್ಥಾನಮಾನ ಏನಿರಬೇಕು ಹೋಗಿ ವರದಿ ಕನ್ನಡಕ್ಕೆ ಮತ್ತೆ ಮೊದಲನೇ ಭಾಷೆ ಸ್ಥಾನಮಾನ ಕೊಡಬೇಕು, ಪ್ರಥಮ ಭಾಷೆ ಮತ್ತು ಕಡ್ಡಾಯ ಭಾಷೆಯಾಗಿ ಕನ್ನಡ ಮಾಧ್ಯಮಿಕ ಶಿಕ್ಷಣದಲ್ಲಿ ಜಾರಿಯಾಗಬೇಕು, ಅದಕ್ಕೆ 150 ಅಂಕಗಳನ್ನು ಕನ್ನಡಕ್ಕೆ ನೀವು ಇಡಬೇಕು ಅಂತಕ್ಕಂಥ ಒಂದು ವರದಿನ ಕೊಟ್ಟರು ಕಲಬುರ್ಗಿ. ಸೊ ಅವರು ಇವರೆಲ್ಲರೂ ಕರ್ಕೊಂಡ್ಬಂದು ಆ ಚಳವಳಿಗೆ ಚಾಲನೆ ಕೊಟ್ಟು ನಾಡಿನಾದ್ಯಂತ ದೊಡ್ಡ ಚಳವಳಿ ಆಯಿತು. ಸೊ ಯಾವ ಕನ್ನಡಕ್ಕೆ ಒಂದು ಆಪತ್ತು ಬಂದಿತ್ತು ಕನ್ನಡ ಭಾಷೆಗೆ, ಅವತ್ತು ಮುಂದೆ ಮುಂದೂರ ಸರ್ಕಾರ ಈ ಚಳವಳಿಗೆ ಮಣಿದು ಕನ್ನಡವನ್ನು ಪ್ರಥಮ ಭಾಷೆಯನ್ನಾಗಿ ಅಧ್ಯಯನ ಮಾಡೋಕ್ಕೆ ಆ ಸಮಿತಿಯನ್ನು ಜಾರಿಗೆ ತಂದು ಇದೇ ಧಾರವಾಡ ಜಿಲ್ಲೆಯಲ್ಲಿ 25 ಜನ 26 ರಾತ್ರಿ ಅವರು ಅಲ್ಲಿದ್ದರು. ಅದನ್ನು ಒಂದು ಪುಸ್ತಕನೇ ಬರ್ತಾರೆ. ಸೊ ಅವಾಗ
ಚಂದ್ರಶೇಖರ್ ಪಾಟೀಲ್ ಒಂದು ಕವನ ಬರೀತಾರೆ, ಸಣ್ಣ ಕವನ. ಅವ್ರ ಸಾಹಿತ್ಯ ಹೇಗೆ ವಿಡಂಬನಾತ್ಮಕವಾಗಿತ್ತು ಅಂತಂದರೆ, ಅವಾಗ ಲಾರಿಗಳ ಮೇಲೆ ಒಂದು ಬೋರ್ಡ್ ಬರೀತಿದ್ರು, ಎಲ್ಲ ಲಾರಿಗಳ ಮೇಲೆ ಏನಂದರೆ, ದೇಶ ಮುಂದೆ ಸಾಗುತ್ತಿದೆ, ಇಂದಿರಾ ಗಾಂಧಿಯವರು ಘೋಷಣೆ, ದೇಶ ಮುಂದೆ ಸಾಗುತ್ತಿದೆ ಅಂತ ಆ ಲಾರಿಗಳ ಮೇಲೆ ಬರೆದಿರ್ತಿದ್ರು. ಅವಾಗ ಚಂದ್ರಶೇಖರ್ ಪಾಟೀಲ್ ಅಂತ ಒಂದು ಕವನ, ರಸ್ತೆಯ ಮೇಲೆ ಕೆಟ್ಟು ನಿಂತ ಟ್ರಕ್ಕು ಸಾಗುತ್ತಿದೆ, ದೇಶ ಮುಂದೆ ಸಾಗುತ್ತಿದೆ. ಟ್ರಕ್ಕು ರಸ್ತೆ ಮೇಲೆ ಕೆಟ್ಟು ನಿಂತಿದೆ, ಆ ಕೆಟ್ಟು ನಿಂತ ಟ್ರಕ್ ಸಾಗ್ತಾ ಇದೆ, ದೇಶ ಮುಂದೆ ಸಾಗ್ತಾ ಇದೆ. ಇದು ನೋಡೋಕೆ ನಮಗೆ ಮೇಲಿನ ಮೇಲೆ ಒಂದು ವಿಡಂಬನೆ ಆಗ್ತದೆ. ಆದರೆ ವೈಯಕ್ತಿಕ ಅದರ ಒಳಹೊಕ್ಕು ನೋಡಿದಾಗ ಆ ಕೆಟ್ಟು ನಿಂತ ಟ್ರಕ್ಕು ಕೆಟ್ಟು ನಿಂತ ಪ್ರಭುತ್ವದ ಸಂಕೇತವಾಗಿ, ಅಂದರೆ ಈಗ ನಾವು ಚಾಲಿ ಸಿನಿಮಾಗಳು ನೋಡ್ತೀವಿ, ಮೇಲ್ನೋಟಕ್ಕೆ ಅದೊಂಥರ ವಿಡಂಬನೆ, ಹಾಸ್ಯ ಅಂತ ಅನಿಸ್ತದೆ. ಬಟ್ ಆ ಹಾಸ್ಯ ವಿಡಂಬನೆ ವಿಷಾದದಲ್ಲಿ ಇಲ್ಲ. ಒಬ್ಬ ಪ್ರಾಧ್ಯಾಪಕ ಹೇಗಿರಬೇಕು ಅನ್ನೋದಕ್ಕೆ, ಸಾಹಿತ್ಯ ಹೇಗಿರಬೇಕು ಅನ್ನೋದಕ್ಕೆ, ಎಲ್ಲರಿಗಿಂತ ಮುಖ್ಯವಾಗಿ ಒಬ್ಬ ಮನುಷ್ಯ ಹೇಗಿರಬೇಕು ಅನ್ನೋದಕ್ಕೆ ಮಾದರಿಯನ್ನು ಕೊಟ್ಟು ಹೋಗಿದ್ದಾರೆ. ಸೊ ಅವ್ರನ್ನ ಸ್ಮರಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಕನ್ನಡ ಸಾರಸ್ವತ ಲೋಕವನ್ನು ಅಪ್ಪಿಕೊಂಡವರು ಚಂಪಾ ಅವರ ಸಾಹಿತ್ಯ ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ಅಕ್ಷರಗಳಲ್ಲಿ ಕಾಣುವುದಕ್ಕಿಂತಲೂ ಹೆಚ್ಚಾಗಿ ಅವರ ಧ್ವನಿಯಲ್ಲಿ ಕಾಣುವುದು ಹೆಚ್ಚು. ತುರ್ತು ಪರಿಸ್ಥಿತಿಯ ವಿರುದ್ಧ ನಡೆದ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ ಸಂದರ್ಭದಲ್ಲಿಯೇ ಕರ್ನಾಟಕದ ಸಾಹಿತ್ಯ ವಲಯದಲ್ಲಿ, ಸಾಂಸ್ಕೃತಿಕ ಲೋಕದಲ್ಲಿ ನಡೆಯುತ್ತಿದ್ದ ವಿಪ್ಲವಕಾರಿ ಪಲ್ಲಟಗಳಿಗೆ ಸಾಕ್ಷಿಯಾಗಿ ನಿಂತವರು ಚಂಪಾ. ಹಾಗೆ ಬಲವಾದ ಸಂದರ್ಭದ ಅಗತ್ಯತೆ, ಅನಿವಾರ್ಯತೆಗಳಿಗನುಗುಣವಾಗಿ ತಮ್ಮ ಸಾಹಿತ್ಯದ ಮೂಲಕ ಪ್ರೇರಣೆ ನೀಡಿದವರು. ಹಾಗಾಗಿ ಸರ್ವಕಾಲಕ್ಕೂ ಪ್ರೇರಣೆಯಾದವರು ಚಂಪಾ ಎಂದು ಹೇಳಿದರು. ಮತ್ತೊಬ್ಬರ ಒಡನಾಟ, ಅನುಭವಗಳನ್ನು ವೈಚಾರಿಕ ಹಿನ್ನೆಲೆಯಲ್ಲಿ ವಿಚಾರ ಮಾಡುವುದನ್ನು ಹಾಗೂ ವಿಭಿನ್ನತೆಗಳು ಹೇಗೆ ಬದುಕಿಗೆ ಆಸರೆ ಎಂಬುದನ್ನು ವಿವರಿಸಿದರು. ಕವಿವಿ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲದ್ ಚಂಪಾ ಅವರ ಒಡನಾಟದ ವಿವಿಧ ಮಜಲುಗಳನ್ನು ತಮ್ಮ ಅಭಿಪ್ರಾಯದಲ್ಲಿ ಹಂಚಿಕೊಂಡರು. ಬಹಳ ಭೇಟಿಯಾದಂಥವರು ಚಂಪಾ ಅವ್ರನ್ನ ನಾನು ಎಷ್ಟು ಯಾವ ದೃಷ್ಟಿಯಿಂದ ನಾನು ಹೇಳಬೇಕು, ಇವತ್ತಿನ ಜನರಲ್ಲಿ ಏನಾಗಿದೆ ಅನ್ನೋದು ನನಗೆ ತಿಳಿತಾ ಇಲ್ಲ. ಮಾತು ಬೇರೆ, ಕೃತಿನ ಬೇರೆ. ಬದುಕು ಮಾತು ಬಹಳ ಚೆನ್ನಾಗಿ ಮಾತಾಡ್ತಾರೆ, ಬದುಕು ತಕ್ಕ ನಡೆಯಿಲ್ಲ, ನಡೆ ತಕ್ಕ ಬದುಕಿಲ್ಲ. ನನಗೆ ಬಹಳ ಮನಸ್ಸಿಗೆ ನೋವಾಗುತ್ತೆ. ಇದನ್ನೆಲ್ಲಿ ಹುಡುಕ್ತೀರಿ? ಚಂಪಾ ಅವ್ರನ್ನ ಎಲ್ಲಿ ಹುಡುಕ್ತೀರಿ? ಸುಮ್ಮನೆ ಮಾತಾಡಿದರೆ ಅದರಲ್ಲಿ ಅವರು ಯಾವುದೇ ಸ್ಥಾನದಲ್ಲಿದ್ದರು, ಹೇಗೆ ಬದುಕಿದ್ರು, ಹೇಗೆ ನಡೆದರು, ಕೊನೆಯವರೆಗೂ ಹೇಗೆ ನಡೆದರು. 2 ವರ್ಷದಂತೂ ಅವ್ರನ್ನ ಮಾತಾಡಿಸುವಂಥ ಸ್ಥಿತಿನೇ ಇರಲಿಲ್ಲ. ಅವ್ರ ಮನೆಯವ್ರಿಗೆ ನಾನು ಮಾತಾಡಿಸೋದೇ ಇದೆ. ಬೆಂಗಳೂರಿಗಂತೂ ಹೋಗುವಂಥ ಸ್ಥಿತಿನೇ ಉಳಿಯಲಿಲ್ಲ. ಈ ಕರೋನಾದಿಂದ ನಾವು ಸಹಿತ ಇನ್ಮೇಲೆ ಎಲ್ಲಿ ಹೋಗಬೇಡಿ ಎಲ್ಲದವ್ರು ಅಂತೇಳಿ ನಮಗೂ ಎಲ್ಲರೂ ಅರ್ಪಣೆ ಮಾಡಿದ್ರು. ಆದರೆ ಅವರು ಬಿಟ್ಟು ಹೋದಂಥ ಅನೇಕ ವಿಚಾರಗಳನ್ನು ನಾವು ಮುಂದಿನ ಜನರಿಗೆ ಗಟ್ಟಿಯಾಗಿ ಕೊಡಬೇಕಾದಂಥ ಕೆಲಸ ಇದೆ. ಆ ದಿಶೆಯೊಳಗೆ ನಮ್ಮ ಸಿದ್ದನಗೌಡರು ಮತ್ತು ಅವರ ಒಂದು ಸಂಘಟನೆ ಸರಿಯಾದ ಕೆಲಸ ಮಾಡಲಿ, ನಿಮ್ಮ ಜೊತೆಗೆ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವೇದಿಕೆಯನ್ನು ನಾನಿವತ್ತು ರಾಜಕೀಯದಲ್ಲಿ ಬಂದಿದ್ದಕ್ಕೆ ಮುಖ್ಯ ಕಾರಣ ಅಂದರೆ ಚಂಪಾ ಅವರು ಬಸವರಾಜ ಗಟ್ಟಿಮನಿಯವರು. ಇವತ್ತು ಚಂದ್ರಕಾಂತ್ ಬೆಲ್ಲದವರು ರಾಜಕೀಯದಲ್ಲೇ 5 ಸಲ MLA ಆಗಿ ಇಷ್ಟು ರಾಜಕೀಯದಲ್ಲಿ ಬೆಳೆದರು. ಇಷ್ಟೇ ಅಲ್ಲ, ಇವತ್ತು ಅದಕ್ಕೆ ಕಾರಣ ಚಂಪಾ ಅವರು, ಬಸವರಾಜ ಗಟ್ಟಿಮನಿಯವರು, ಗಲಬೇಟಿಯವರು, ನಮ್ಮೆಲ್ಲ ಸಾಹಿತ್ಯದ ಬಳಗ ಗೋಕಾಕ್ ಚಳವಳಿಯಿಂದ ಏನು ಶುರುವಾಯಿತು ಅದು ಬಹಳ ಮುಖ್ಯವಾದಂಥ ಕಾರಣ. ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಬಸವರಾಜ ಆನೆಗುಂದಿ ಮಾತನಾಡಿ, ಬಂಡಾಯದ ಧ್ವನಿ ಸಂಕ್ರಮಣದ ಹರಿಕಾರ ಎಂದೇ ಗುರುತಿಸಲ್ಪಟ್ಟಿದ್ದ ಸಾಹಿತಿ, ಕವಿ, ನಾಟಕಕಾರ, ಸಂಘಟನಾಕಾರ, ಪತ್ರಿಕಾ ಸಂಪಾದಕ ಮತ್ತು ಅಪ್ರತಿಮ ಕನ್ನಡ ಹೋರಾಟಗಾರ
ನಲ್ಮನೆಯಿಂದ ಚಂಪಾ ಎಂದು ಕರೆಯಲ್ಪಡುತ್ತಿದ್ದ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಹಲವಾರು ಅಸ್ಮಿತೆಗಳ ಬೆಳಕಾದವರು ಎಂದು ಹೇಳಿದರು. ವಿಚಾರ ಮಾಡ್ತಾ ಇದ್ದೀವಿ. ಅವಾಗ ನಮ್ಮ ನೆನಪಾಗಿದ್ದು ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಸರ್. ಯಾಕಂದ್ರೆ ಸಿದ್ದನಗೌಡ ಪಾಟೀಲ್ ಸರ್ ನಾನು ಅವರ ಶಿಷ್ಯ ಅಂತ ಹೇಳಿಕೆ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ನಾ ವಿದ್ಯಾರ್ಥಿ ಇದ್ದಾಗ ಇದೇ ರಂಗಾಯಣದಲ್ಲಿ ಸರ್ ಹೇಳಿದ್ರು, ಪುನೀತ್ ಸರ್ ನೆಲದ ಮೇಲೆ ಕುಂತ್ರೆ ಹೊಲಸು ಐತಿ ಅಂತ. ನಾವು ಹಂಗೆ ಕುಳಿತುಕೊಂಡು ನಮಗೆ ಹೋರಾಟದ ಬದುಕನ್ನ ಕಟ್ಟಿದ್ರು ಸಿದ್ದನಗೌಡ ಪಾಟೀಲ್ ಸರ್. ನಮಗೆ ಇವತ್ತೇನಾದ್ರು ಈ ವೇದಿಕೆ ಮೇಲೆ ನಿಂತೇವಿ ಮಾತಾಡಕತ್ತೇವೆ ಅಂದ್ರೆ ಅದಕ್ಕೆ ಸಿದ್ದನಗೌಡ ಪಾಟೀಲ್ ಸರ್ ಕಾರಣ. ಎಲ್ಲಾರ ಅನ್ಯಾಯ ಆಗೈತೆ ಅಂದ್ರೆ ಆ ಸ್ಥಳದಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಸಿದ್ದನಗೌಡ ಶಿಷ್ಯರ ಲಕ್ಷ್ಮಣ ದೊಡ್ಡ ಮನೆಯವರು ಇದ್ದಾರೆ ಇಲ್ಲಿ. ಅವರು ಕೂಡ ಅದೇ ಹೋರಾಟದ ಬದುಕಿನಲ್ಲಿ ಬಂದವರು. ಅವರು ಕೂಡ ಸಿದ್ದನಗೌಡ ಶಿಷ್ಯರು. ಹೀಗಾಗಿ ಬಹಳ ಸಂತೋಷ ಆಯ್ತು, ಒಂದ್ಸಲ ದುಃಖ ಆಯ್ತು ಚಂಪಾ. ಆಮೇಲೆ ಏನ್ ಮಾಡಿದ್ವಿ, ಯಾರ್ಯಾರು ಕರಿಬೇಕು ಅಂತೇಳಿ ಒಂದು ಲಿಸ್ಟ್ ಮಾಡ್ಕೊಂಡ್ವಿ. ಆ ಪ್ರಕಾರ ನಮ್ಮ ಪೊಲೀಸ್ ಸರ್ಕಾರಿನ ಅವರು ಕೂಡ ಹಿಂದಿನ ಇತಿಹಾಸವನ್ನ, ಯಾಕಂದ್ರೆ ರಿಟೈರ್ಮೆಂಟ್ ಆಗಿ ಇಷ್ಟು ವರ್ಷ ಆಗಿದೆ, ಚಂಪಾ ಬಗ್ಗೆ ಅವ್ರಿಗೂ ಕೂಡ ಬಹಳಷ್ಟು ನಾಲೆಜ್ ಇದೆ ಅನ್ನುವಂತ ಒಂದು ಕಾರಣಕ್ಕೆ ಬಡಿಗೆ ಸರ್ ಅವ್ರ ಸ್ಟೂಡೆಂಟ್ ಆಗಿರೋದು ಅವ್ರು ಕರೆಯೋಣ ಅಂದ್ವಿ. ಆಮೇಲೆ ನಮ್ಮ ಸ್ನೇಹಿತರು ಇಲ್ಲಿ ಅವರಿಗೂ ಆ ಸ್ನೇಹ ಬಳಗಕ್ಕೆ ಈ ಕಾರ್ಯಕ್ರಮದ ಅರ್ಥ ಬರಲಿ ಅಂತ ಕರೆದ್ವಿ. ಬಟ್ ಈ ಕಾರ್ಯಕ್ರಮಕ್ಕೆ ನಮ್ಮ ಚಂದ್ರಕಾಂತ್ ಕಲ್ಲರ್ ಸಾಹೇಬ್ ಎಷ್ಟು ಅದು ಬರೀ ಕಾರ್ಡ್ ಮಾಡಿ ಇನ್ವಿಟೇಷನ್ ನೋಡಿ ಬಂದ್ಬಿಟ್ರು ಅವರು. ಅದು 5 ಗಂಟೆ ಕರೆಕ್ಟ್ ಟೈಮ್ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಒಳ್ಳೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ನಮ್ಮ ಸಿದ್ದನಗೌಡ ಸರ್ ಚಂಪಾ ಅವರ ಹುಟ್ಟು, ಅವರ ಬದುಕು, ಅವರ ಜೀವನ ಎಲ್ಲ ಕೊನೆಯವರೆಗೂ ಎಲ್ಲ ವಿಷಯಗಳನ್ನ ಸಲ್ಲಿಸುವವರಾಗಿ ನನಗೂ ಕೆಲವೊಂದು ವಿಷಯಗಳು ಗೊತ್ತಿರಲಿಲ್ಲ, ಇವತ್ತು ನಾನು ತಿಳ್ಕೊಂಡೆ ಅವರಿಂದ. ಅದಕ್ಕಾಗಿ ಅವುಗಳನ್ನು ಕೂಡ ಯುವ ಜನತೆಗೆ ಅದು ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಮುಂಬರುವ ದಿನಗಳಲ್ಲಿ ನಮ್ಮ 3 ಸಂಘಟನೆಗಳು ಕೂಡಿಕೊಂಡು ನಿಮ್ಮೆಲ್ಲ ಸರ್ಕಾರದಿಂದ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನ ಆಂದೋಲನವನ್ನೇ ಚಂಪಾ ಆಂದೋಲನ ಅಂತೇಳಿ ಮಾಡ್ಬೇಕಂತೇಳಿ ವಿಚಾರ ಮಾಡ್ತಾ ಇತ್ತು. ನಾನು ಕುತ್ಕೊಂಡಾಗ ವಿಚಾರ ಬರ್ತಾ ಇತ್ತು. ಮುಂಬರುವ ದಿನಗಳಲ್ಲಿ ನಿಮ್ಗೆ ಹೇಳಿದ ಚಿಂತನೆ ಅವ್ರ ಜೊತೆ ಚಿಂತನೆ ಮಾಡಿ ಖಂಡಿತ ಅದನ್ನ ನಾವು ಮಾಡ್ತೀವಿ ಅಂತ ಹೇಳ್ತೀನಿ. ಕನ್ನಡ ಉಳಿಸಿ ಬೆಳೆಸಬೇಕನ್ನೋದು, ಕನ್ನಡವನ್ನ ಇವತ್ತು ಬಹಳಷ್ಟು ಕನ್ನಡವನ್ನ ಇವರು ಇಂಗ್ಲಿಷ್ ಪ್ರಾಧ್ಯಾಪಕ ಆಗಿದ್ರು ಕೂಡ ಕನ್ನಡವನ್ನ ಬೆಳೆಸಿ ಅದನ್ನ ಉಳಿಸಿ ಬೆಳೆಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿ ನಾವೆಲ್ಲರೂ ಕೂತ್ಕೊಂಡು ಚಂಪಾ ಅವರ ಆಂದೋಲನವನ್ನ ಮಾಡೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನು. ವೇದಿಕೆಯಲ್ಲಿ ಶಿಕ್ಷಣ ತಜ್ಞರಾದ ಡಾಕ್ಟರ್ ಜೆ.ಎಂ. ಪುನೀತ್, ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಸುಧೀರ್ ಮುತ್ತೋಳ್, ವೀರಶೈವ ಮಹಾಸಭಾದ ಜಿಲ್ಲಾ ಕಾರ್ಯದರ್ಶಿಯಾದ ಶಿವಾನಂದ ಕವಳಿ, ಸ್ನೇಹಿತರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಂ.ಜಿ. ಮಠಪತಿ ಮಾತನಾಡಿದರು. ಚಂಪಾ ಸರ್ ಬಗ್ಗೆ ಹಂಚ್ಕೊಂಡಿದ್ದು ಪ್ರಾಯಶಃ ಅವರು ಕಂಪ್ಲೀಟ್ ಇತ್ತು. ಇಟ್ಸ್ ಆಲ್ರೆಡಿ ಎ ಕೈಂಡ್ ಆಫ್ ಎ ಗ್ರೇಟ್ ಇಂಟ್ರೊಡಕ್ಷನ್ ಟು ಒನ್ ಆಫ್ ದ ಗ್ರೇಟೆಸ್ಟ್ ರೈಟರ್ಸ್ ಆಫ್ ಅವರ್ ಟೈಮ್ಸ್. ನಾನು ಒಬ್ಬ ಸ್ಟೂಡೆಂಟ್ ಆಗಿ ಮಾತಾಡ್ಬೋದು ಅಷ್ಟೇ. ಮಲ್ಲನವ್ರನ್ನ ಕರೆದಾಗ ಬಂದು ಮಾತಾಡ್ಬೇಕು ಅಂತಂದಾಗ ಅದಕ್ಕೆ ಅಂದ್ರೆ ಮೊನ್ನೆ ಕರ್ನಾಟಕ ಸಾಹಿತ್ಯ ಪರಿಷತ್ನಲ್ಲಿ ಮಾತಾಡಿದ್ವಿ ಈ ವಿಷಯದ ಬಗ್ಗೆ. ಸರ್ ಸ್ಟೂಡೆಂಟ್ ಆಗಿ ಒಂದಿಷ್ಟು ವಿಚಾರಗಳನ್ನ ಮಾತ್ರ ನಾನೀಗ ಹಂಚ್ಕೊಳ್ಬೋದೇ ವಿನಃ ಆ ಭಾಗ್ಯ ನಮಗಿರಲಿಲ್ಲ. ಸಿದ್ದನಗೌಡ ಪಾಟೀಲ್ ಸರ್ಗೆ ಇರ್ತಕ್ಕಂತಹ ಒಂದು ಒಡನಾಟ, ಬೇಂದ್ರೆ ಅವರು, ಚಂಪಾ ಸರ್, ಸಿದ್ದನಗೌಡ ಪಾಟೀಲ್ ಸರ್, ಗೋಕಾಕ್ ವರ್ಗದಲ್ಲಿ ಹಿರಿಯರು 4 ಜನ ಇದ್ದಾರೆ. ಆ ಭಾಗ್ಯ ನಮಗಿರಲಿಲ್ಲ. ಬಟ್ ಆಸ್ ಅ ಸ್ಟೂಡೆಂಟ್ ಐ ಸ್ಟಿಲ್ ಕ್ಲೈಮ್ ಟು ಬಿ ಇನ್ ಫ್ಯಾಕ್ಟ್ ಒನ್ ಆಫ್ ಹಿಸ್ ಬೆಸ್ಟ್ ಸ್ಟೂಡೆಂಟ್ಸ್. ಅವಾಗ ನಾವು 95 ರಲ್ಲಿ ಈ ಎಲ್ಲಾ ಗದ್ದಲಗಳು ನಡೆದಿದ್ದು 93 to 95 ನಲ್ಲಿ ಮಂಡಲ್ ಕಮಿಷನ್ ವಿಚಾರಗಳಾಗಿರ್ಬೋದು. ಮತ್ತೆ ಆ ಟೈಮ್ನಲ್ಲಿ ನಾವು MA ಮಾಡುವಾಗ ನಮಗೆ ಚಂಪಾ ಸರ್ ಯಾವ ತರ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ. ನಾವೆಲ್ಲ ಹಳ್ಳಿಯಿಂದ ಬಂದು MA ಮಾಡ್ಕೊಟ್ಟ ಇಂಗ್ಲಿಷ್ನೊಳಗ ಓದ್ಬೇಕು ಓದುದೊಂದು ಬಿಟ್ಟರೆ ಬೇರೆ ಏನು ಗೊತ್ತಿರ್ಲಿಲ್ಲ. ಈ ಹೋರಾಟಗಳು ಇದು ಹೋಗ್ತಿದ್ವಿ, ಗೊತ್ತಿಲ್ಲಾರ್ದನ ಒಮ್ಮೆ ಹೋಗ್ತಿದ್ವಿ. ಅವಾಗ ಈ ನಮ್ಮ ಕಾಳೇಜ್ ಸರ್ ಆಗಿರೋರು ಎಲ್ಲರೂ ಕೂಡ ಅವ್ರು ಕೂಡ ಹಾಡಾಡ್ಕೊಂಡು ಹೋಗ್ತಿದ್ವಿ. ಒಮ್ಮೊಮ್ಮೆ ಮಂಡಲ್ ವಿರೋಧವಾಗಿ ಕರ್ಕೊಂಡು ಹೋದ್ರು ಅವ್ರು ಹೋಗ್ಬಿಡ್ತಿದ್ವಿ, ಗೊತ್ತಿರ್ಲಿಲ್ಲ. ವಿ ವೇರ್ ಆಕ್ಚುಲಿ ಬೆನಿಫಿಟೆಡ್ ಬೈ ಮಂಡಲ್. ಆ ಮಂಡಲ್ ವಿರೋಧಿ ಚಳವಳಿಗಳಲ್ಲೂ ಕೂಡ ಭಾಗವಹಿಸಿದ್ವಿ. ದಿಸ್ ಶೋಸ್ ಅವರ್ ಇಗ್ನರೆನ್ಸ್ ಅಟ್ ದಟ್ ಟೈಮ್. ಗೋಪಾಲಕೃಷ್ಣ ಅಡಿಗೋಡು
ಅದೇ ಲಂಕೇಶ್ ಅವ್ರು ತಗೋಬೋದು. ಅದನ್ನ ಭಾಳ ಜನ ಇದ್ದಾರೆ, ಅದರಲ್ಲಿ ಇವರು ಭಾಳ ಪ್ರಮುಖರು. ಒಬ್ಬ ಪ್ರಾಧ್ಯಾಪಕ ಅಂತಂದು ಹೇಳಿದಾಗ ಅಥವಾ ಒಬ್ಬ ಬೋಧಕ ಅಂತ ಹೇಳಿದಾಗ ಅವನ ಇತಿಮಿತಿ ಬರೀ ಕ್ಲಾಸ್ನಲ್ಲಿ ಅಷ್ಟೇ ಇರುತ್ತೆ, ಕ್ಲಾಸಿನ ಹೊರಗೆ ಇರೋದಿಲ್ಲ ಅನ್ನುವಂಥ ಭಾವನೆ ಇದೆ. ಆದರೆ ಕ್ಲಾಸಿನ ಹೊರಗೂ ತಮ್ಮ ಪ್ರಭುತ್ವ, ತಮ್ಮ ವಿಚಾರ, ತಮ್ಮ ಜ್ಞಾನವನ್ನು ಪಸರಿಸಿದವರು ಚಂಪಾ. ನನಗಿನ್ನೂ ಚೆನ್ನಾಗಿ ನೆನಪಿದೆ, ಹಲವು ಘಟನೆಗಳು ನೆನಪಿದೆ. ಯಾಕಂದರೆ ಟೈಮ್ ಕಡಿಮೆ ಇರೋದ್ರಿಂದ ಕೆಲವೊಂದನ್ನ ಹೇಳ್ತೀನಿ. ಗೋಕಾಕ್ ಚಳುವಳಿಯಲ್ಲಿ ಎಲ್ಲರೂ ಭಾಗವಹಿಸಿದ್ವಿ ಅಂತಂದು ಹೇಳಿದ್ರು. ಒಟ್ಟು ಮಿರ್ಚಿರಿ ಇಲ್ಲೇ ಇದ್ದಾರೆ, DM ಆನೆ ಇವರು ಎಲ್ಲರೂ ಭಾಗಿಯಾಗಿದ್ದರು. ನನಗೆ ಚೆನ್ನಾಗಿ ನೆನಪಿದೆ ಗೋಕಾಕ್ ಚಳುವಳಿ. ಈದ್ಗಾ ಮೈದಾನದಲ್ಲಿ ಪ್ರತಿಭಟನೆ ಅನ್ನುವಂಥದ್ದು ಒಂದು ನಿರ್ಧಾರ ಆಗಿತ್ತು. ಎಲ್ಲರೂ ಬಂದಿದ್ರು, ಅವ್ರು ಭಾಳಷ್ಟು ಜನ ಬಂದಿರಲಿಲ್ಲ, ಕೆಲವೇ ಜನ ಬಂದಿದ್ರು. ಯಾಕಂದರೆ ಪೊಲೀಸರ ನಿರ್ಬಂಧನೆ ನೀವು ಮಾಡಬಾರ್ದು ಅಲ್ಲಿ ಅಂತೇಳಿ. ಹೀಗಾಗಿ ಚಂಪಾವರಲ್ಲಿ ಬಂದರು, ಜನ ಅಲ್ಲಲ್ಲಿ ಚದರಿ ನಿಂತ್ಕೊಂಡಿದ್ರು. ಕೂತ್ಕೊಳ್ಳಿಕ್ಕೆ ಏನು ಅವಕಾಶ ಇರಲಿಲ್ಲ. ತಕ್ಷಣ ಅಲ್ಲೇ ನೆಲದ ಮೇಲೆ ಕುಂತರು. ಅವಾಗ PM ಆನೆ ಏನು ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ರು. ಅವರೊಂದು ಮಾತು, ಸರ್ ಹೊಲಿಸಿದ್ದೀರಿ ಅಂತೇಳಿ. ಯಾರು ಹೊಲಿಸಿದ್ದೀರಿ? ತಕ್ಷಣ ಅವ್ರು ಹೇಳಿದ್ರು, ಜಗತ್ತ ಹೊಲಿಸದ, ಇದು ಯಾಕೆ ಹೊಲಿಸೋದು ಕರೀತಿ? ಜಗತ್ತ ಹೊಲಿಸ್ತಾರೆ, ಅದರಲ್ಲಿ ಮಾತಿನ ಮರ್ಮ ಅಲ್ಲ. ಹೌದು, ಇವತ್ತು ಜಗತ್ತು ಹೊಲಸಿನಿಂದ ತುಂಬಿಕೊಂಡಿದೆ. ಒಳ್ಳೆತನ ಕಡಿಮೆ ಆಗ್ತಾ ಇದೆ, ಹೊಲಸ್ತನೇ ಜಾಸ್ತಿ. ಯಾಕೆ ಅನ್ನುವಂತಂದಾಗ ಅಲ್ಲ ಅಂತೇಳಿ ಸಮಾಧಾನ ಪಡುವ ಜಾಣ. ಇದು ಆಗಿನ ಸಂದರ್ಭದಲ್ಲಿ ಬಹಳ ಫೇಮಸ್ ಕವನ. ಇದನ್ನು ಹೊರತುಪಡಿಸಿ ವಿಚಾರಾತ್ಮಕವಾಗಿ ನಾನು ಭೂಮಿಯ ಮೇಲೆ ನಿಂತು ತಲೆ ಮೇಲೆ ಮಾಡಿದರೆ ನನ್ನ ಭಾರ ಭೂಮಿಯ ಮೇಲೆ, ನಾನು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿದರೆ ಭೂಮಿಯ ಭಾರ ನನ್ನ ಮೇಲೆ. ಈ ಥರ ಅನೇಕ ಪ್ರಶ್ನಾರ್ಥಕ ಮತ್ತು ಒಂದು ಕ್ಷಣ ವಿಸ್ಮಯಕ್ಕೊಳಗಾಗುವಂಥ, ನಮಗೆ ಚಿಕಿತ್ಸಕ ವಿಚಾರ ಮಾಡುವಂಥ ಕವನಗಳನ್ನು ಚಂಪಾ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಚಂಪಾ ಅವರು ಹೇಗಿದ್ರು, ಚಂಪಾ ಮಾಡಿದ್ದೆಲ್ಲ ಸರಿ ಇತ್ತೇನೋ, ಒಮ್ಮೊಮ್ಮೆ ಉಡಾಪಿ ಉತ್ತರವನ್ನು ಕೊಡ್ತಿದ್ರು, ಒಮ್ಮೊಮ್ಮೆ ಅವರು ಮಾತಾಡಿದ ಬೇಸರ ಆಗ್ತಿದ್ರು. ಒಬ್ಬ ಮನುಷ್ಯ ಬಡದವನಿಗೆ ಪ್ಲಸ್ ಮತ್ತು ಮೈನಸ್ ಇರ್ತಾವೆ, ಕೆಲವು ವೈರುಧ್ಯಗಳು ಇರ್ತಾವೆ. ಅವುಗಳನ್ನು ಹೊರತುಪಡಿಸಿ ಚಂಪಾ ಒಬ್ಬ ಕವಿಯಾಗಿ, ಒಬ್ಬ ಕನ್ನಡ ಚಳವಳಿಗಾರನಾಗಿ, ಕನ್ನಡ ಕಾಳಜಿಗಳನ್ನು ನೋಡಿದಾಗ ಒಬ್ಬ ಯುವತಿಯು ಹೀರೋನೆ, ಚಂಪಾ ಒಬ್ಬ ಹೀರೋನೆ. ಇನ್ನು ತನಕ ಗೋವಿಂದಾಚಾರ್ಯ, ಸಿಟಿ ಮರ್ಚೆಂಟ್, 3000 ಈಶ್ವರ, ಒಬ್ಬರ ಇಬ್ಬರ ನಿನ್ನಿಂದ ಅನ್ವರ್ತಕ ನಾಮ ಪಡೆದವರು. ಸಾಡೆ ಸಾಧ್ಯ ಅಂದ್ರೆ ಯಾಕೆ ಪೋಣೆ ಆಗ್ತಾನ ಅಂತೂ ಧಾರವಾಡ ಬಿಟ್ಟು ನೀ ಏನೋ ಅದನ್ನು ಬಿಟ್ಟು ಆಗ ಅದನ್ನು ಬಿಡಬೇಕಲ್ಲ. ಎಲ್ಲ ಕಡೆ ಹುಡುಗರೊಳಗೆ, ಹುಡುಗಿಯರೊಳಗೆ, ಕ್ಯಾಂಪಸ್ಗಳೊಳಗೆ ಒಂದೇ ಮಾತು, ಏನು ನಮ್ಮ ಹೀರೋ ಅವ ಇಲ್ಲಿ ಧಾರವಾಡ ಹೀರೋ. ನಾವು ಮಲಿಗಿದ್ದೀವಿ, ಲವ್ ಮಾಡೀವಿ, ಡಿಟ್ಟೋ ಬಿಟ್ಟಿದ್ದೀವಿ, ಆದರೆ ಮದುವೆ ಆಗಿಲ್ಲ, ಮದುವೆ ಆಗಂಗೂ ಇಲ್ಲ. ಅಂದಂಗ ಮಳೆಗಾಲ ಬಂತು, ನಿನ್ನ ಕೊಡೆಗಳು ಬೇಕು, ಅವುಗಳನ್ನು ಹಿಡಿಯಲು ಮ್ಯಾಳ ಬೇಕು, ನೀರಂತೂ ಬೇಕೇ ಬೇಕು, ಬರ್ತೀಯಲ್ಲ. ಇದು ನಾನು ಚಂಪಾ ಕುರಿತು 96ರಲ್ಲಿ ಬರುವಂಥ ಒಂದು ಕವನ. ಹೀಗಾಗಿ ಚಂಪಾ ನನಗೆ ತುಂಬ ಮೋಹ ಕವಿಯಾಗಿದ್ದರು, ಚಳವಳಿಗಾರವಾಗಿದ್ದರು. ಚಂಪಾ ಇಲ್ಲದೆ ನಮ್ಮ ಕರ್ನಾಟಕದ ಸಾರಸ್ವತ ಲೋಕ ಬಡವ ಆಗಿದೆ ಅಂಥೇಳಿ ನಾವು ಇನ್ನು ಮುಂದಿನ ಪ್ರತಿಷ್ಠಾನದ ಕೋಶಾಧ್ಯಕ್ಷರಾದ ಪ್ರೇಮಾನಂದ ಶಿಂದೆ ನಿರೂಪಿಸಿದರು. ಸಂಘಟಕ ಸಾಹಿತಿಗಳಾದ ಮಾರ್ತಂಡಪ್ಪ ಎಂ ಕತ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಾರ್ಗದರ್ಶನ ಮಾಡ್ತಾ ವಿಡಂಬನಾತ್ಮಕವಾಗಿ ನಮ್ಮನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡಿದ್ದನ್ನು ನಾವು ನೆನೆಸಿಕೊಳ್ಳಬೇಕು. ಅದರ ಜೊತೆಗೆ ಬಹುಶಃ ಬಂಡಾಯದ ಮತ್ತು ನವೋದಯ ಸಾಹಿತ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಒಂದು ಹೊಸ ಅಧ್ಯಾಯವನ್ನ ಸೃಷ್ಟಿ ಮಾಡಿದಂತ. ಯಾಕಂದ್ರೆ ನಾವು BA ಓದುವಾಗಲೂ ಕೂಡ ಅವರ ಸಾಹಿತ್ಯವನ್ನ ಒಂದಿಷ್ಟು ಓದಿಕೊಂಡಂತವರು. ಅದರ ಜೊತೆಗೆ ಸಂಕ್ರಮಣ ಪತ್ರಿಕೆ ನನಗೆ ನೆನಪಿದೆ, ಮೂಡುಬಿದಿರೆಯ ಸಾಹಿತ್ಯ ಸಮ್ಮೇಳನದಲ್ಲಿ ತಾವೇ ರಸೀದಿಯನ್ನು ಹಿಡ್ಕೊಂಡು ನಮ್ಮನ್ನ ಮೊಟ್ಟ ಮೊದಲಿಗೆ, ನಾನು ಯಾಕಂದ್ರೆ ಮಂಗಳೂರಲ್ಲಿ ಶಿಕ್ಷಣವನ್ನು ಪಡಿತಾ ಇರುವಂತಹ ಸಂದರ್ಭದೊಳಗೆ ಅಲ್ಲಿ ಸೇವಕರಾಗಿ ನಮ್ಗೆ NSS ಘಟಕದಿಂದ ಮೂಡುಬಿದಿರೆ ಸಾಹಿತ್ಯ ಸಮ್ಮೇಳನದಲ್ಲಿ ಹಾಕಿದ್ರು. ಅವಾಗ ಅವರೇ ಸ್ವತಃ ಎಲ್ಲರಿಗೂ ಕೂಡ ಮೆಂಬರ್ ಅನ್ನ ಮಾಡಿಸಿದ್ರು. ಅಷ್ಟು ಕಾಳಜಿಯುತವಾಗಿ ಸಂಕ್ರಮಣ ಪತ್ರಿಕೆಯನ್ನು ಬೆಳೆಸಿದಂತವರು. ಅದಕ್ಕಾಗಿನೇ ಬಂಡಾಯದ ದನಿಯಾಗಿ ಸಂಕ್ರಮಣದ ಹರಿಕಾರ ಅಂತ ಹೇಳಿ ಅವರು ಹೆಸರನ್ನ ಪಡೆದುಕೊಂಡಂತವರು. ಅವರು ಒಬ್ಬ ಕವಿಯಲ್ಲದನ್ನೇ ವಿಡಂಬನಾತ್ಮಕ ಬರಹದ ಮೂಲಕ ಗುರುತಿಸಿಕೊಂಡಂತವರು. ನಾಟಕ ರಚನಾಕಾರರಾಗಿ, ನಾಟಕಗಾರರಾಗಿ, ವಿಶೇಷವಾಗಿ ಸಂಘಟಕರಾಗಿ ಗುರುತಿಸಿಕೊಂಡಂತವರು.
ಅವರ ಎಲ್ಲಾ ಕೆಲಸಗಳಲ್ಲೂ ಕೂಡ ಮತ್ತು ಒಬ್ಬ ಅಪ್ರತಿಮ ಕನ್ನಡದ ಹೋರಾಟಗಾರರಾಗಿ ಕೂಡ ನಿಂತ ಚಂಪಾ ಅವರನ್ನ ನಾವು ಕಳ್ಕೊಂಡಿದ್ದೀವಿ. ಅವರ ವಿಚಾರಧಾರೆಗಳನ್ನ ನಾವು ಇನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆಯದಕ್ಕೆ ಅವರ ಹೋರಾಟದ ಹಾದಿಯನ್ನು ತುಳಿಯೋಣ ಅನ್ನುವಂತ ಆಸೆಯಿಂದ ಫಕೀರಪ್ಪ ಮಾದನಬಾವಿ ಪ್ರಾರ್ಥಿಸಿದರು. ಡಿಎಸ್ಎಸ್ ರಾಜ್ಯ ಸಂಚಾಲಕರಾದ ಲಕ್ಷ್ಮಣಪ್ಪ ದೊಡ್ಡಮನಿ ವಂದಿಸಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸದಾಶಿವ ಮರ್ಜಿ, ಸುರೇಶ್ ಜಾಧವ್, ಸತೀಶ್ ಸರ್ಜಾಪುರ್, ರಾಘವೇಂದ್ರ ದೋಂಗಡೆ, ಕೃಷ್ಣಮೂರ್ತಿ ಗೊಲ್ಲರ್, ಧನವಂತ ಹಾಜಬಾಗೋಳ್, ರಾಘವೇಂದ್ರ ಕುಂದಗೋಳ್, ಜಯ ಕರ್ನಾಟಕ ಸಂಘದ ಮುಖಂಡರಾದ ಮಂಜುನಾಥ್ ಮುಂತಾದವರು ಹಾಜರಿದ್ದರು.